ಸೋಜುಗಾರ ಸೂಜುಮುಲಿ ಹೇಳಿ. ಸೋಜುಗರ ಸೂಜುಮುಲಿ ಹೇಳಕ್ಕ ನಿಮ್ಮೊಳಗೆ ಇದೆ ಕಲೆ, ಅದು ಹೇಳ್ಬೇಕು. ಭಯ ಪಟ್ಟರೆ ನೀವು ಸೇರಿದಲ್ಲಿ ಏನು ಹೇಳಕ್ಕ. ಸೋಜುಗಾರ ಸೂಜುಮುಲಿ ನಾನು ಹೇಳ್ತೀನಿ. ಸೋಜುಗಾರ ಆಶ್ಚರ್ಯ, ಮಲ್ಲಿಗೆ ಒಂದು ಗುಂಡೆ ಕೇಳ್ತಿ, ಇದನ್ನ ಚೂಪಿದೆಯಲ್ಲ, ಓ ಸೂಜು ಮಲ್ಲಿಗೆ. ಸೋಜುಗಾರ ಸೂಜು ಮಲ್ಲಿ ಮಾರೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿ. ಎಷ್ಟು ಚೆನ್ನಾಗಿ ಟ್ರಾನ್ಸ್ಫರ್ ಕೊಡ್ತಿದ್ದಾರೆ ಆ ತಾಯಿ. ರಾಗ ಅವ್ರದೇನೆ, ಯಾವ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮಾಡೋದಲ್ಲ, ರಾಗ ನಮ್ಮ ಜನಪದವ್ರು ಮಾಡ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಂತ ಒಂದು ಸುಂದರವಾದ ಕಲ್ತ್ಕೊಂಡು ಮೊಬೈಲ್ ಅಲ್ಲಿ ಯಾವ ಇತ್ತೀಚೆಗೆ ಆಡೋದು, ಎಷ್ಟು ಚೆನ್ನಾಗಿ ಆಡ್ಬಿಟ್ರು ಅಂತಂದ್ರೆ ಕೇಳಿಸಿಟ್ಬಿಟ್ರು. ಅದು ಹೆಂಗ್ ಕೇಳಿಸಿದ್ರು ಅಂತ ಆದ್ರೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬೀಳ್ಪತ್ತೆ. ನೀವು ನೋಡಿ, ಅಂದಾವರೆ ಕೆಂದಾವರೆ ಮುಂದಾವರೆ ಅಂತ ಏನೂ ಇಲ್ಲ. ನಮ್ಮ ಹಳ್ಳಿ ಕಡೆ ಬನ್ನಿ ಮಾತಾಡ್ತಾರೆ, ಮೊಗ ಏನೇನು ಚೆನ್ನಾಗಿದೆ ಗೊತ್ತಾಗ್ತಾ ಇದ್ದೀವಿ. ಕೆಂದಾವರು ಉಳಿದಂಗೆ, ಕೆಂದಾವರು ಉಳಿದಂಗೆ, ಮುಂದಾವರು ಉಳಿದಂಗೆ ಎಲ್ಲೂ ಹೇಳಲೇ ಇಲ್ಲ ನೋಡಿ. ಅವ್ರಿಗೆ ಗೊತ್ತಿಲ್ಲ ಕೆಂದಾವರಿಗೆ ಮುಂದಾವರಿಗೆ ಹೇಳೋದು ಗೊತ್ತಿ ಹೇಳ್ಬಿಟ್ರು ಸುಮ್ಮನೆ. ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ. ಇದರಲ್ಲಿ ಪುಷ್ಪ ಅಲ್ಲ, ನಮ್ ಜಾನಪದ ಅದು ಪುಷ್ಪ ಅಂತಲೇನೆ. ಆದ್ರೆ ಅವ್ರು ಪುಷ್ಪಕ್ಕೂ ಪುಷ್ಪಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಪುಷ್ಪ ಅಂದ್ರೆ ಪುಷ್ಪ ಅಂತಲೇ. ಚಂದಕ್ಕೆ ಏನ್ ಚಂದ ಕರೆ ನೋಡ್ಬೋದು. ಯಾರು ಚಂದ ಕೇಳ್ತಾರೆ ಗೊತ್ತಪ್ಪ. ಚಂದಕ್ಕೆ, ಚಂದಕ್ಕಿ ಅಲ್ಲ, ಅವ್ರ ಆ ಪದನೇ ಗೊತ್ತಿಲ್ವಲ್ಲ. ಚಂದಕ್ಕೆ ಮಾಲೆ ಬೀಳ್ಪತ್ತೆ. ನಮ್ಮಲ್ಲಿ ಸುಮಾರು ಜನ ಹುಡುಗರು ಕಲ್ತ್ಕೊಂಡ್ ಬರ್ತಾರೆ. ಯಾವ್ದು ಆಡ್ತೀನಿ, ಸೋಜುಗಾರ ಸೂಜುಮುಲಿ ಯಾರಿಗೆ ಅಂತ ಕೂಡ ಹೀಗೆ ಆಡ್ತಾರೆ. ನೋಡ್ರಿ, ನೀವು ಆಗಲ್ಲ. ಜಾನಪದ ಉಳಿಸುವ ಲಕ್ಷಣ ಅಲ್ಲಿಗಲ್ಲ ಹೇಳಿದ್ದೀನಿ. ಅದರಿಂದ ದಯಮಾಡಿ ನೀವೇನ್ ಮಾಡ್ಬೇಕು, ನಿಮ್ ತಾತ ನಿಮ್ಮ ಅಪ್ಪ ಅಮ್ಮ ಅಂತ ಆಡ್ತಿರೋದೇ ಜಾನಪದವನ್ನೇ ಕಲಿಬೇಕು. ಮೊಬೈಲ್ ಅಲ್ಲಿ ಆಡೋದೆಲ್ಲ ಸತ್ಯ ತಿಳ್ಕೋಬೇಡಿ. ಅವ್ರಿಗೆ ಏನು ಗೊತ್ತಿಲ್ಲ, ನಾನು ಸೇರಿಸ್ಕೊಂಡು ಹೇಳ್ತಾರೆ. ಮೊಬೈಲ್ ಅಲ್ಲಿ ಆಡ್ಬಿಟ್ಟೆ ಎಲ್ಲವೂ ಗೊತ್ತು ಅಂತ ಏನೋ ಅವ್ರು ಚಟಕ್ಕೆ ಆಡ್ಕೊಂಡಿರ್ತಾರೆ ಅಷ್ಟೇ. ನೀವು ಪರಿಶೋಧನೆ ಮಾಡಿ ಚೆನ್ನಾಗಿರುವಂತಹ ಮೂಲ ಜಾನಪದವನ್ನು ಕಲಿತು, ಮೂಲ ರಂಗಭೂಮಿ ಹಾಡುಗಳನ್ನು ಕಲಿತು ಉಳಿಸ್ತೀವಿ. ಅದನ್ನು ನಾವು ಕೂಡ ನಂಬಿ ನಿಮ್ಮೆಲ್ಲರ ಮುಂದೆ ನಾನು ಮಾತಾಡಿದ್ದೀನಿ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಮಾತಾಡೋದಲ್ಲ, ಬೆಳಗಾನ ಪಾದಗಳು ನನ್ನನ್ನು ಕಳಿಸಿ ನಿಮ್ಮ ಮುಂದೆ ನನ್ನನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಬೇಕಂತ ಕೃಷ್ಣಮೂರ್ತಿ ನಾನು ನಮಸ್ಕಾರ. ಕೂಡ ತಿಳ್ಕೊಳ್ಳ ಅಂತ ನಾವೆಲ್ಲ ಕೇಳಿದ್ದೀವಿ. ಆ ಒಂದು ಅಕ್ಷರ ಸಹ ವ್ಯಕ್ತಿತ್ವ ನಮ್ಮ ಗುರುಜಾಲ ಸಂಘದಲ್ಲಿ ಒಪ್ಪುತ್ತೆ. ಯಾಕೆಂದ್ರೆ ಅವರು ಎಷ್ಟೊಂದು ಹಾಡುಗಳನ್ನ ಹೇಳ್ಕೊಂಡಿದ್ದಾರೆ. ಜನಪದದ ಬಗ್ಗೆ ನೀವು ಯಾವ ಹಾಡನ್ನ ಕೇಳಿದ್ರು ಕೂಡ ಇಲ್ಲ ಅಂದ್ರೆ ಎಲ್ಲವನ್ನು ಹೇಳ್ತಾರೆ ತುಂಬಾ ಚೆನ್ನಾಗಿ. ಅದ್ರ ಜೊತೆಗೆ ಜನಪದಕ್ಕೆ ಎಂತ ಶಕ್ತಿ ಇದೆ. ನಿಮಗೇನಾದ್ರೂ ಸನ್ಮಾನಗಳು, ಬಿರುದು ಅಥವಾ ಇನ್ನೇನೋ ಬೇಕು ಅಂತಂದ್ರೆ ಅದನ್ನ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ನೀವು ಕಲಿಯುವಂತಹ ವಿದ್ಯೆಯನ್ನ ಸಂಪೂರ್ಣವಾಗಿ ಕಲಿತಿದ್ರೆ ಅದು ನಿಮ್ಮನ್ನ ಅರಸಿ ಬರುತ್ತೆ ಅನ್ನುವಂತ ಮಾತುಗಳಲ್ಲಿ ನಿಮ್ಮನ್ನ ಇನ್ಸ್ಪೈರ್ ಮಾಡುವ ನಿಟ್ಟಿನಲ್ಲಿ. ಹಾಗೆ ಕೆಲವೊಂದಷ್ಟು ಹಾಡುಗಳಾಗಿರ್ಬೋದು, ಜನಪದ ಗೀತೆಯ ಇತಿಹಾಸವನ್ನ ಈಗ ಆಕ್ಚುಲಿ ನನಗೂ ಕೂಡ ಗೊತ್ತಿರುತ್ತೆ. ಸರಳವಾಗಿ ಅದೇ ಅನ್ಕೊಂಡಿದ್ವಿ. ಈಗ ನೋಡಿ, ನಮ್ಗೆಲ್ಲರಿಗೂ ಗೊತ್ತಾಯ್ತು. ಈಗ ನಾಳೆ ನಾವೆಲ್ಲ ಅದನ್ನ ಬೇರೆಯವ್ರಿಗೆ ಹೇಳುವಂತದನ್ನ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಸೊ ಈ ನಿಟ್ಟಲ್ಲಿ ಹೌದು ಸರ್, ಅದಕ್ಕೆ ಈಗ ಮಕ್ಕಳೀಗ ಅವರು ಕೂಡ ಇನ್ನೊಬ್ರಿಗೆ ಹೇಳ್ತಾರೆ. ಆ ನಿಟ್ಟಲ್ಲಿ ತಮಗೆ ಶುಭವನ್ನ ಕೋರಿದಂತಹ ಶ್ರೀಯುತ ಮೈಸೂರು ಗುರುರಾಜ್ ಸರ್ ಅವರು, ಆಕಾಶವಾಣಿ ಹೆಂಗಡ್ ಜನಪದ ಗಾಯಕರು ಹಾಗೂ ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ.